ಸಚಿವರಿಗೆ ಅಭಿನಂದನೆ ತಿಳಿಸಿದ ಕೆಪಿಸಿಸಿಯ ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ಪದ್ಮನಾಭ ಜತಿಲ. ತಮ್ಮ ಗಮನಕ್ಕೆ ಬಂದಿರುವ ಹಾಗೆ ಎಲ್ಲ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಎಲ್ಲ ಹೊರಹೊಮ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಗಳು ಕೂಡ ನಿಮ್ಮ ಪಕ್ಷದಲ್ಲಿ ನಡೀತಾ ಇದೆ. ಒಬ್ಬ ರಾಜ್ಯ ಕಾರ್ಯದರ್ಶಿಗಳಾಗಿ ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗದಲ್ಲಿ ತಮ್ಮದೇ ಅಂತ ವರ್ಚಸ್ಸು ಇಟ್ಕೊಂಡವರು, ಈ ಬೆಳವಣಿಗೆ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ಬೋದು ಸರ್? ನಾನು ಮೊದಲನೆಯದಾಗಿ ಸಚಿವರಾಗಿ ರಾಜ್ಯ ಸರ್ಕಾರದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನಾನು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೋಡಿ, ಈ ದೇಶದಲ್ಲಿ ಒಂದು ಶಿಸ್ತಿನ ಪಕ್ಷ ಅಂತ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನಾವು ಹೇಳ್ಬೋದು. ರಾಷ್ಟ್ರಕವಿ ಕುವೆಂಪುರವರು ಒಂದು ಸಾಲಿನಲ್ಲಿ ಹಾಡಿನಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ನಾಡನ್ನು ಕುರಿತು ಇದು ಸರ್ವ ಧರ್ಮದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಈ ಸರ್ವ ಜನಾಂಗ ಹಿಂದೂ, ಕ್ರೈಸ್ತ, ಮುಸಲ್ಮಾನ ಮತ್ತು ಜೈನ ಎಲ್ಲರನ್ನು ಒಂದು ಒಗ್ಗೂಡಿಸಿಕೊಂಡು ಈ ಸರ್ವ ಜನಾಂಗವನ್ನು ಒಗ್ಗೂಡಿಸಿಕೊಂಡು ತಗೊಂಡೋಗುವ ಒಂದು ಪಕ್ಷ, ಎಲ್ಲ ಜನಾಂಗಕ್ಕೆ ಒಂದು ಮನ್ನಣೆ ಕೊಡುವಂಥ ಒಂದು ಪಕ್ಷ ಇವತ್ತು ಇದೆ ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷ. ಹೈಕಮಾಂಡ್ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತೇಳಿ ಕಾಣ್ತೀವಿ. ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಸಚಿವರು ರಾಜ್ಯದ ಉದ್ದಗಲಕ್ಕೂ ತಿರುಗಾಡಿ ಪಕ್ಷ ಸಂಘಟನೆ ಮುಂದಿನ 2028-29 ಚುನಾವಣೆಯಲ್ಲಿ ರಾಜ್ಯದ ಚುಕ್ಕಾಣಿಯನ್ನು ಕಾಂಗ್ರೆಸ್ ಪಕ್ಷ ಹಿಡಿಯುವಂಥ ಒಂದು ಕೆಲಸವನ್ನು ಇವರು ಮಾಡ್ತಾರೆ. ಇವರಿಗೆ ಆ ಭಗವಂತ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಆ ಮುಖಾಂತರ ನಮ್ಮ ಪಕ್ಷದ ವರ್ಚಸ್ಸು ಇವರಿಂದ ಹೆಚ್ಚಾಗಲಿ ಅಂತೇಳಿ ಸಂದರ್ಭಗಳಲ್ಲಿ ಅವರಿಗೆ ಮಗದೊಮ್ಮೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ಪತ್ರಿಕೆಗಳು ನೋಡಿದ್ದೀನಿ. ನೋಡಿ, 140 ಜನ ಶಾಸಕರಲ್ಲಿ 33 ಜನರನ್ನು ಸಚಿವರನ್ನಾಗಿ ಮಾಡುವ ಒಂದು ಅವಕಾಶ ಸಂವಿಧಾನದಲ್ಲಿ. ಆವಾಗ ಒಬ್ಬ ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಮೊದಲನೇದಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೆ ಆ ತೀರ್ಮಾನಕ್ಕೆ ರಾಜ್ಯ ಸರ್ಕಾರದ ಎಲ್ಲ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರು ಅದಕ್ಕೆ ತಲೆಬಾಗುವಂಥವಾಗಬೇಕಾಗ್ತದೆ. ಬಹುಶಃ ಒಂದು ಉತ್ತಮ ತೀರ್ಮಾನ ತೆಗೆದುಕೊಂಡಿದ್ದಾರೆ ಹೈಕಮಾಂಡ್. ಈ ರೀತಿಯ ಬೆಳವಣಿಗೆ ನಡೀತದೆ. ಅಸಮಾಧಾನ ಭುಗಿಲೇಳುವಂಥದ್ದು. ನಾನು 3 ಸಾರಿ MLA ಆಗಿದ್ದೀನಿ, 4 ಸಾರಿ MLA ಆಗಿದ್ದೀನಿ. ಇದು ಸರ್ವೇ ಸಾಮಾನ್ಯ. ನಾವು ಈಗ ಇಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. 3 ಜನರನ್ನು ಸಚಿವರನ್ನಾಗಿ ರಾಜ್ಯ ಸರ್ಕಾರದಲ್ಲಿ ಸಚಿವರನ್ನಾಗಿ ಮಾಡಿದ್ದಾರೆ. ನಮಗೆ ಕಂಡಂಗೆ ಬೇರೆ ಯಾವ ಪಕ್ಷದವರು ಅಲ್ಪಸಂಖ್ಯಾತರನ್ನು, ಹಿಂದುಳಿದ ವರ್ಗಕ್ಕೆ ಎಷ್ಟೊಂದು ಅವಕಾಶಗಳನ್ನು ಕೊಟ್ಟಿದ್ದಾರೆ? ಬಹುಶಃ ನಿಮಗೆ ತಿಳಿದಂಗೆ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಬಲೆ 2 ಜನ ಅಲ್ಪಸಂಖ್ಯಾತರಿಗೆ ಅವಕಾಶಗಳನ್ನು ಕೊಟ್ಟಿದ್ರು. ಆದ್ದರಿಂದ ಇಲ್ಲಿ ನಮ್ಮ ಪಕ್ಷದವರೇ, ನಮ್ಮ ಕಾರ್ಯಕರ್ತರೇ, ನಮ್ಮ ಜನಾಂಗವೇ ಅವರ ವಿರುದ್ಧ ಒಂದು ಹೋರಾಟವನ್ನು ಮಾಡೋದು ಇದು ಇಷ್ಟೊಂದು ಸಮಂಜಸವಲ್ಲ ಅಂತ ನನಗೆ ಕಾಣ್ತಾ ಇದೆ. ಯಾಕೆಂದರೆ ಈಗ ಗೌರವಾನ್ವಿತ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು 2014ರಲ್ಲಿ ಮುಖ್ಯಮಂತ್ರಿ ಪಟ್ಟ ತಪ್ಪಿದ್ದವರು, 2024ರಲ್ಲಿ ತಪ್ಪಿತ್ತು. ಸಾವಧಾನವಾಗಿ ಕೂತು ಯಾವತ್ತೂ ಬೀದಿಗೆ ಇಳಿಯದೆ ಯಾವುದೇ ಒಂದು ಹೋರಾಟವನ್ನು ಮಾಡಿಲ್ಲ.
ಯಾರ ಮೇಲೆ ಏನೂ ಒಂದು ಕೆಟ್ಟ ವ್ಯವಸ್ಥೆಯನ್ನು ಮಾತುಗಳನ್ನು ಏನು ತಂದಿಲ್ಲ. ಸಮಾಧಾನವಾಗಿ ಕಾದು ಮುಂದೆ ಸರ್ಕಾರ ಮುಂದೆ ಕಾಂಗ್ರೆಸ್ ಪಕ್ಷ ನನ್ನ ಕೈ ಹಿಡಿದಿದೆ, ಆ ಮುಖಾಂತರ ಪಕ್ಷಕ್ಕಾಗಿ ದುಡಿದಿದ್ದೀನಿ, ಅದಕ್ಕೆ ಖಂಡಿತ ನನಗೊಂದು ಒಳ್ಳೆಯದಾಗುತ್ತೆ ಅಂತ ಒಂದು ಬಡಭಾವನೆಯಿಂದ ಕೂತಿದ್ದರು. ಇವತ್ತು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಯಾರೇ ಕಾರ್ಯಕರ್ತರಾಗಲಿ ಮತ್ತು ಶಾಸಕರಾಗಲಿ ಹೋರಾಟಕ್ಕೆ ಇಳಿಯುವಂಥದ್ದು ನಮ್ಮ ಪಕ್ಷದ ವಿರುದ್ಧ, ಪಕ್ಷಕ್ಕೆ ವಿರುದ್ಧವಾಗಿ ಮಾತಾಡುವಂಥದ್ದು ಭಾಳ ಒಂದು ಸಮಂಜಸ ಅಲ್ಲ ಅಂತ ಈ ಸಂದರ್ಭ ನನ್ನ ಅಭಿಪ್ರಾಯ ಪಡ್ತಾ ಇದೆ. ಯಾಕೆಂದರೆ ಮುಂದೊಂದು ದಿವಸ ಈಗ ಹತ್ತಿರವೇ ಚುನಾವಣೆಗಳು ಇದ್ದಾವೆ. ಪಕ್ಷಕ್ಕಾಗಿ ದುಡಿಯೋಣ, ಪಕ್ಷ ಸಂಘಟನೆಯನ್ನು ಮಾಡೋಣ, ರಾಜ್ಯದ ಅಭಿವೃದ್ಧಿ ಆಗಬೇಕು, ಆ ಮುಖಾಂತರ ನಾವು ಸಂಘಟನೆ ಮಾಡಬೇಕು ಹೊರತು ವಿರೋಧ ಪಕ್ಷದವರಿಗೆ ಆಹಾರ ಆಗುವಂಥ ಒಂದು ಕೆಲಸವನ್ನು ನಾವು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಭಿಪ್ರಾಯ ಪಡ್ತೀನಿ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.